ಉದ್ಯಮಿಗೆ ಹನಿ ಟ್ರ್ಯಾಪ್, ಕೋಟಿ ಕೋಟಿ ಲೂಟಿ. ಕಾಂಗ್ರೆಸ್ ಪದಾಧಿಕಾರಿ ನಿಜಾಮ್ ಬಂಧನ. ಮಂಗಳೂರಿನಲ್ಲಿ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದ್ದು, ಈ ಬಾರಿಯೂ ಸಿರಿವಂತನೋರ್ವ ಕೋಟಿ ಕೋಟಿ ಹಣದ ಜೊತೆಗೆ ಮರ್ಯಾದೆಯನ್ನು ಕಳೆದುಕೊಂಡಿದ್ದಾನೆ. ಈ ಹಿಂದೆ ಕಾಂಗ್ರೆಸ್ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಅವರ ಸಹೋದರನನ್ನ ಬಲಿ ಪಡೆದಿದ್ದ ಹನಿ ಟ್ರ್ಯಾಪ್ ಗ್ಯಾಂಗ್ ಈ ಬಾರಿ ಖ್ಯಾತ ಉದ್ಯಮಿಯೋರ್ವರ ಕೋಟಿ ಕೋಟಿ ಹಣವನ್ನ ದೋಚಿದೆ. ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿರುವ ಆರೋಪದ ಮೇರೆಗೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಜಾಮ್ ಇಬ್ರಾಹಿಂ ಹಾಗೂ ಜಿತೇಶ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದು, ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. 2024ರಲ್ಲಿ ಉದ್ಯಮಿಗೆ ಹನಿ ಟ್ರ್ಯಾಪ್ ಕೆಡ್ಡ ತೋಡಿದ್ದ ಜಿತೇಶ್ ಉದ್ಯಮಿಯ ಅಶ್ಲೀಲ ಫೋಟೋ, ವಿಡಿಯೋ ಇಟ್ಟುಕೊಂಡು ಪತ್ನಿಗೆ ತೋರಿಸುವುದಾಗಿ ಬ್ಲಾಕ್ ಮೇಲ್ ಮಾಡಿದ್ದ. ಜಿತೇಶನ ಬೆದರಿಕೆಗೆ ಹೆದರಿದ ಉದ್ಯಮಿ 35 ಲಕ್ಷ ಹಣದ ಬೇಡಿಕೆಯನ್ನ ಪೂರೈಸಿದ್ದ. ಮತ್ತೆ ಹಣಕ್ಕೆ ಜಿತೇಶ್ ಬೇಡಿಕೆ ಇಟ್ಟಾಗ ಉದ್ಯಮಿಯು ಯುವ ಕಾಂಗ್ರೆಸ್ ಮುಖಂಡ ನಿಜಾಮ್ನ ಬಳಿ ಸಹಾಯವನ್ನು ಯಾಚಿಸಿದ್ದ. ಆದರೆ ಉದ್ಯಮಿಗೆ ಸಹಾಯ ಮಾಡುವ ನೆಪದಲ್ಲಿ ಕಾಂಗ್ರೆಸ್ ಮುಖಂಡ ಕೂಡ ಕೋಟಿ ಕೋಟಿ ಹಣವನ್ನ ಪೀಕಿಸಿದ್ದ. ಅದರ ಕಥೆಯೇ ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ. ಉದ್ಯಮಿಯಿಂದ ಹಣ ಲೂಟಿ ಮಾಡಲು ನಿಜಾಮ್ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಕಥೆಯನ್ನ ಕಟ್ಟಿದ್ದ. 2024ರ ಮೇ ತಿಂಗಳಲ್ಲಿ ಜಿತೇಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಡೆತ್ ನೋಟ್ ನಲ್ಲಿ ಉದ್ಯಮಿ ಹೆಸರು ಬರೆದಿರುವುದಾಗಿ ಕಥೆ ಸೃಷ್ಟಿಸಿ ಉದ್ಯಮಿಯನ್ನ ನಿಜಾಮ್ ಮತ್ತೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಜಿತೇಶ್ ನೇಣಿಗೆ ಶರಣಾದ ರೀತಿ ಹಾಗೂ ಅಂತ್ಯಕ್ರಿಯೆಯ ನಕಲಿ ಫೋಟೋ ತೋರಿಸಿ ಉದ್ಯಮಿಯನ್ನ ನಂಬಿಸಿದ್ದ. ಡೆತ್ ನೋಟ್ ಬೆದರಿಕೆಗೆ ಬೆದರಿದ ಉದ್ಯಮಿಯ ಬಳಿಯಿಂದ ಕಾಂಗ್ರೆಸ್ ಮುಖಂಡ ನಿಜಾಮ್ ಇದುವರೆಗೆ ಬರೋಬ್ಬರಿ 2,77 ಲಕ್ಷ ರೂಪಾಯಿ ದೋಚಿದ್ದಾನೆ. ಅಶ್ಲೀಲ ವಿಡಿಯೋ, ಜಿತೇಶ್ ಆತ್ಮಹತ್ಯೆ ಕತೆ, ಡೆತ್ ನೋಟ್ ಸ್ಟೋರಿ ನಂಬಿದ್ದ ಉದ್ಯಮಿ 2024ರಿಂದ 2026ರವರೆಗೆ ಕೋಟಿಗಟ್ಟಲೆ ಹಣ ಕಳೆದುಕೊಂಡು ಚಿಂತಾಕ್ರಾಂತರಾಗಿದ್ದಾಗ 2026ರ ಜೂನ್ ಮೊದಲ ವಾರದಲ್ಲಿ ಉದ್ಯಮಿಯ ಕಣ್ಣಿಗೆ ಜಿತೇಶ್ ಬಿದ್ದಿದ್ದಾನೆ. ಆಗ ತಾನು ಮೋಸ ಹೋಗಿರುವುದನ್ನು ತಿಳಿದ ಉದ್ಯಮಿ ಅಂತಿಮವಾಗಿ ಪೊಲೀಸರಿಗೆ ದೂರು ನೀಡಿದ್ದಾನೆ. ಇದೀಗ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ.